ಕಟ್ಟಿದ ಕೊಳ್ಳ ಅಲ್ಲೇ ಒಂದು ಕೈ ಕಾಲು ನಿಲ್ಲಿಕೋ ನಿನಗೆ ಹಲೋ ಹಾಯ್ ನಮಸ್ಕಾರ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೀಲಾ ರಮೇಶ್ ಬ್ಲಾಗ್. ಸೊ ಫ್ಯಾಮ್, ನೋಡ್ತಾ ಇದ್ದೀರಲ್ಲ, ಏನೋ ಒಂದು ಪೂಜೆನ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರೆ ಹೌದು, ನಮ್ಮ ಮನೆ ಕನ್ಸ್ಟ್ರಕ್ಷನ್ ಕೆಲಸ ಏನು ನಡೀತಾ ಇದೆ ಅದ್ರದ್ದು ಬಂದು ಇವತ್ತು ಲಾಸ್ಟ್ ಫ್ಲೋರ್ ತಾರಸಿ ಇದೆ. ಹಾಗಾಗಿ ಮೋಟ್ರುಗಳಿಗೆಲ್ಲ ನನ್ನ ಮಕ್ಕಳು ಪೂಜೆ ಮಾಡ್ತಾ ಇದ್ದಾರೆ. ನಾನು ಮಂತ್ಲಿ ಪ್ರಾಬ್ಲಮಿಂದ ಪೂಜೆ ಏನೂ ಮಾಡೋಕ್ಕಾಗಲಿಲ್ಲ. ಹಂಗಾಗಿ ನಾನು ನಿಂತ್ಕೊಂಡು ಯಾವ ರೀತಿಯಲ್ಲಿ ಪೂಜೆನ ಮಾಡಬೇಕು ಅಂತ ಹೇಳ್ಕೊಟ್ಕೊಂಡು ನನ್ನ ಮಕ್ಳುಗಳ ಕೈಲೇ ಪೂಜೆನ ಮಾಡ್ತಾಯಿದ್ದೀನಿ. ಅವರೇ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿದರು. ಇವಾಗ ಇಲ್ಲಿ ಪೂಜೆ ಎಲ್ಲ ಮುಗಿಸಿ ಮತ್ತು ತಾರಸಿ ಪೂಜೆ ಮಾಡೋದಕ್ಕೆ ಮೇಲ್ಗಡೆ ಕೂಡ ಹೋಗಬೇಕು. ಮೇಲ್ಗಡೆ ಪೂಜೆ ಎಲ್ಲ ಹೆಂಗಿರುತ್ತೆ, ಹಾಗೆ ಇವತ್ತಿನ ಒಂದು ವ್ಲಾಗ್ ಯಾವ ರೀತಿಯಲ್ಲಿ ಬರುತ್ತೆ ಅಂತ ನಾನು ನಿಮ್ಮ ಜೊತೆ ಕಂಪ್ಲೀಟಾಗಿ ಶೇರ್ನ ಮಾಡ್ತೀನಿ. ಅದನ್ನು ನೋಡೋದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ. ಹಾಗೆ ಇಲ್ಲೂ ಕೂಡ ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ, ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ, ತಡ ಮಾಡಿದೆ. ಇವಾಗ ಕೆಳಗಡೆ ಮೋಟ್ರ್ ಪೂಜೆ ಎಲ್ಲ ಇನ್ನೇನು ಮುಗೀತಾ ಬಂತು. ಇವಾಗ ತಾರಸಿ ಪೂಜೆ ಎಲ್ಲ ಹೆಂಗಾಗುತ್ತೆ ಅಂತ ತೋರಿಸ್ತೀನಿ. ಮಡಿಗೆಯಲ್ಲಿ ನಲ್ಲಿ ಕೆಲಸ ಎಲ್ಲ ಮಾಡಿಸ್ಬಿಟ್ಟಾರ, ಅಲ್ಲೇ ಕಾಲ್ಕ ಮಾಡೆಲ್ಲ ಕೂರಿಸ್ಬಿಟ್ಟಾರೆ. ಪೂಜೆ ಮಾಡಿ ಬರೋ ಎಷ್ಟು ಮಾಡಿ ಮಾಡಿ ನೀವು ಮಾಡಿ ಬಿಸಾಲಿ ಮನೆ ನಿಂತ್ಕೊ ಮಾಡಿ ಮುಂದೆ ಬಿಡಿಸಿಬಿಟ್ಟಿರಿ. ಪಪ್ಪ ನೀನು ಬರೋ ನೀನು ಬರೋ ತಗೋ. ನಿಧಾನ ಈ ಕಡೆ ಬೇಷ್. ಸುಮ್ಮನ ಬನ್ನಿ ಪೂಜೆ ಮಾಡಿ ಆಯ್ತಪ್ಪ ಎಲ್ಲ ಹೇಳಿ ಪೂಜೆ ಮಾಡ್ಬಿಟ್ಟು ಯದಾ ಇರು 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 ಇದಾದ್ಮೇಲೆ ಎಲ್ಲ ಪೂಜೆ ಮಾಡಲಿ. ಹಾಂ ಎತ್ಕೊಳ ಪೂಜೆ ಮಾಡ್ಬಿಟ್ಟು ಶಂಕರಪ್ಪ ಪೂಜೆ ನೀವು ಮಾಡ್ಬಿಟ್ಟು ಲಕ್ಷ್ಮಣ ಹೋಗಿ ಬಸ್ಸು ಇರೋ ನಿಮಿಷ ಅದು ಹಾಕಿಡು, ಅವ್ರು ಪೂಜೆ ಮಾಡಲಿ. ಈ ಕಡೆ ಬಾ, ಎಲ್ಲ ಅವ್ರೆಲ್ಲ ಪೂಜೆ ಮಾಡಲಿ, ಮಾಡ್ತೀನಿ ವಿಡಿಯೋ. ಈ ಕಡೆ ಬಾ, ಇಲ್ಲಿ ನೀ ನದಿಗೆ ಬಂದ ನಿಂತು ಹೋಟೆಲ್ ಆಟೋ ಏನು ಗುರುಪೇಟೆ ಸೇವಿಂಗ್ ಮಾಡ್ಸೋದು ಊರು ಇರೋದು
ಬನ್ನಿ. ಅಲ್ಲಿ ಕರ್ಪೂರ ಐತೆ ಮ್ಯಾಚ್ ಹ್ಞೂ ಎತ್ಕೋ ತಟ್ಟೆ ಅಲ್ಲ ಆ ಕರ್ಪೂರ ಅವ್ರು ಕೊಟ್ಬಿಡು. ಎಲ್ಲ ನಚ್ಬಿಡು ಇಲ್ಲ ಇಲ್ಲೆಲ್ಲ ನಚ್ಬಿಡು ಅದನ್ನ ತಗೊಂಡು. ಹಾಗೆ ಮಕ್ಕಳುಗಳೆಲ್ಲ ಪೂಜೆ ಮುಗಿಸ್ಕೊಂಡು ಬಂದರು. ಅದಾದಮೇಲೆ ನಾವು ಮನೆಯಲ್ಲಿ ಬೆಳಗ್ಗೆ ತಿಂಡಿಗೆ ಅಂತ ಹೇಳಿ ಅಂದರೆ ಕೆಲಸದವರು ಎಲ್ರಿಗೂ ಕೂಡ ಕೊಡಬೇಕಲ್ವ, ಅವರು ತಿಂಡಿನ ತಿಂದ್ಕೊಂಡು ಕೆಲಸನ ಶುರು ಮಾಡ್ತಾರೆ. ಅಷ್ಟರೊಳಗೆ ತಿಂಡಿನ ರೆಡಿ ಮಾಡಿಕೊಡ್ಬೇಕು. ಬೆಳಗ್ಗೆ ತಿಂಡಿ ಮಾತ್ರ ಮನೆಯಲ್ಲಿ ನಾನೇ ರೆಡಿ ಮಾಡಿಕೊಟ್ಟಿದ್ದೆ. ಇನ್ನು ಮಧ್ಯಾಹ್ನ ಊಟ ಬಂದು ಕ್ಯಾಟ್ರನ್ಗೆ ಹೇಳಿರೋದ್ರಿಂದ ಮಧ್ಯಾಹ್ನ ಅಡುಗೆ ಮಾಡೋವಂಥದ್ದು ಏನಿರಲಿಲ್ಲ. ಬೆಳಗ್ಗೆ ತಿಂಡಿ ಬಂದು ಲೆಮನ್ ರೈಸ್ ಅಂದರೆ ನಿಂಬೆಹಣ್ಣಿನ ಚಿತ್ರಾನ್ನ ಮತ್ತು ಕಾಯಿ ಚಟ್ನಿನ ಮಾಡಿ ಆನಿಯನ್ ಪಕೋಡನ ಹಾಕ್ಕೊಟ್ಟಿದ್ವಿ. ತಿಂಡಿ ಎಲ್ಲ ತಿಂದುಬಿಟ್ಟು ಇವಾಗ ಕೆಲಸನ ಶುರು ಮಾಡ್ಕೊಂಡಿದ್ದಾರೆ ನೋಡಿ. ಎಲ್ಲ ಒಳ್ಳೆಯದಾದರೆ ಸಾಕು ಅನ್ನೋ ರೀತಿನಲ್ಲಿ ಆಗಿತ್ತು. ಯಾಕೆ ಅಂತಂದರೆ ನಿನ್ನೆಯಿಂದ ಯಾಕೋ ಸ್ವಲ್ಪ ಮೋಡ ಕವಿದ ವಾತಾವರಣ ಮತ್ತು ಸಂಜೆ ಟೈಮು ಸಿಕ್ಕಾಪಟ್ಟೆ ಗಾಳಿ ಬರ್ತಿತ್ತು ಮತ್ತು ಸ್ವಲ್ಪ ಸೋನೆ ಕೂಡ ಹಾಕೋಗ್ತಾಯಿತ್ತು. ಅದು ತುಂಬ ಅಂದರೆ ತುಂಬಾ ಭಯ ಆಗ್ಬಿಟ್ಟಿತ್ತು ಅಂತಲೇ ಹೇಳ್ಬೋದು. ಹೆಂಗಪ್ಪ ಮಾಡೋದು, ಅದು ಅಲ್ಲದೆ ಈ ತಾಸಿ ಹಿಂದಿನ ದಿನ ಅಂತೂ ಕೇಳೋದೇ ಬೇಡ, ಸಿಕ್ಕಾಪಟ್ಟೆ ಮೋಡ ಕೌಚ್ಕೊಂಡಿತ್ತು. ಸ್ವಲ್ಪ ಸೋನೆ ಕೂಡ ಹಾಕೋಗಿದ್ರಿಂದ ತುಂಬಾ ಭಯ ಆಗಿತ್ತು. ಮಳೆ ಬಂದ್ಗಿನ್ಬಿಟ್ರೆ ಏನು ಮಾಡೋದು ಅಂತ. ಹಾಗೇ ಆಯಿತು ಅಂತ ಕೂಡ ಹೇಳ್ಬೋದು. ಸಂಜೆ ಆಗ್ತಾ ಸದ್ಯಕ್ಕೆ ಇವಾಗ ನೋಡಿ ಈ ರೀತಿಯಲ್ಲಿ ತಾರಸಿ ಕೆಲಸ ಎಲ್ಲ ನಡೀತಾ ಇದೆ. ತುಂಬ ಖುಷಿ ಆಗುತ್ತೆ ಅಲ್ವಾ, ಏನೇ ಆದ್ರೂ ನಮ್ಮ ಮನೆ ಕೆಲಸ ಏನೋ ನಡೀತಾ ಇದೆ ಅಂತ ಅಂದಾಗ ಅದನ್ನು ನೋಡೋದೇ ಒಂಥರ ಖುಷಿ. ಒಳ್ಳೆಯದಾದರೆ ಸಾಕು ಅನ್ನುವಂಗೆ ಆಗಿರುತ್ತೆ. ಅದ್ರ ಜೊತೆಗೆ ಈಗ ಸದ್ಯಕ್ಕೆ ಕಾಣಿಸ್ತಾ ಇರುವಂಥ ಉರಿ ಬಿಸಿಲು, ಆಶೆಕೆ ಕಾವಲಿ ನಾವು ಮನೆ ಒಳಗಡೆ ಇದ್ಕೊಂಡೇ ಆ ಬಿಸಿಲನ್ನ ತಡೆಯೋಕ್ಕಾಗಲ್ಲ. ಅಂಥದ್ರಲ್ಲಿ ಈಗ ಕೆಲಸದವ್ರು, ಅದರಲ್ಲೂ ಈ ಗಾರೆ ಕೆಲಸದವರು ಬಿಸಿಲಲ್ಲೇ ನಿಂತಿರಬೇಕಾಗುತ್ತೆ. ಕೆಲಸ ಎಲ್ಲ ಮುಗಿಯೋ ತನಕ. ಅದರಲ್ಲೂ ಇಷ್ಟು ಹೈಟು ತಾರಸಿ ಮೇಲೆ ಅದು ಹೆಂಗೆ ಕೆಲಸ ಮಾಡ್ತಾರೋ ಈ ಬಿಸಿಲಲ್ಲಿ ಅಂತ ಖಂಡಿತವಾಗ್ಲೂ ಅನ್ನಿಸ್ಬಿಡುತ್ತೆ. ಆದರೂ ಏನು ಮಾಡೋಕ್ಕಾಗಲ್ಲ ಅಲ್ವಾ, ಅವ್ರವ್ರ ಕೆಲಸಗಳು ಅವ್ರವ್ರಿಗೆ ಅಭ್ಯಾಸ ಆಗಿಬಿಟ್ಟಿರುತ್ತೆ. ಅದಕ್ಕೆ ಎಲ್ಲರೂ ನಾವು ಹೆಂಗೆ ನಮ್ಮ ಅಡುಗೆ ಮಾಡೋದು ನಮ್ಮ ಕರ್ತವ್ಯ, ಮನೆ ಕೆಲಸ ಮಾಡೋದು ನಾವು ಕರ್ತವ್ಯ ಅಂತ ಮಾಡ್ಕೊಂಡು ಹೋಗ್ತಾ ಇರ್ತೀವೋ ಅದೇ ರೀತಿಯಲ್ಲಿ ಅವ್ರವ್ರ ಕೆಲಸಗಳು ಅವ್ರವರಿಗೆ ಅಭ್ಯಾಸ ಆಗಿಬಿಟ್ಟಿರುತ್ತೆ. ಆಲ್ಮೋಸ್ಟು ಇವಾಗ ಇನ್ನೇನು ಆಗ್ತಾ ಬಂತು, ಮುಕ್ಕಾಲು ಭಾಗ ಅಂದರೆ 75% ಅಷ್ಟು ತಾಸಿ ಕೆಲಸ ಕಂಪ್ಲೀಟ್ ಆಗಿದೆ. ಇನ್ನೊಂದು 25% ಅಷ್ಟೇ ಬ್ಯಾಲೆನ್ಸ್ ಇರೋದು. ಈಗ ಸದ್ಯಕ್ಕೆ ಸ್ವಲ್ಪ ಜನ ಮನೆ ಕಡೆ ಊಟಕ್ಕೆ ಬರ್ತಾಯಿದ್ರು, ಅವರಿಗೆ ಊಟಕ್ಕೆ ಹಾಕ್ಕೊಡ್ತಾಯಿದ್ವಿ. ನನ್ನ ಮಕ್ಕಳೆಲ್ಲ ಬಂದು ತಾರಸಿ ಹತ್ರ ಹೆಂಗಾಗ್ತಾಯಿದೆ ಅಂತ ನೋಡ್ಕೊಂಡು ಹೋಗ್ತಾಯಿದ್ರು. ಹಾಗೆ ಅಣ್ಣ ಕೂಡ ಇವತ್ತು ಫುಲ್ಲು ಕಾಲೇಜಿಗೆ ರಜಾ ಹಾಕಿ ಇಲ್ಲೇ ಓಡಾಡ್ಕೊಂಡು ತಾರಸಿ ಹತ್ರ ನೋಡ್ಕೊಳ್ತಾಯಿದ್ರು. ಅದ್ರ ಜೊತೆಗೆ ಮಧ್ಯದಲ್ಲಿ ಈಗ ಊಟ ಕೂಡ ಬಂದು ಮುಗಿಸ್ಕೊಂಡು ಎಲ್ಲರೂ ಬಂದರು. ತಾರಸಿ ಕೆಲಸ ಈಗ ಕಂಪ್ಲೀಟಾಗಿ ಆಗಿದೆ ಅಂತಲೇ ಹೇಳ್ಬೋದು. ಇದೆಲ್ಲ ಆದಮೇಲೆ ಮಿಷಿನ್ ಅವರೆಲ್ಲರೂ ಹೋದ್ಮೇಲೆ ಈ ಕಾಂಕ್ರೀಟ್ ಕೆಲಸದವ್ರಿಗೆ ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ ಅಂತ ಹೇಳ್ಬೋದು. ಇದು ಮುಗಿಯೋದು ಸ್ವಲ್ಪ ತಡ ಆಗುತ್ತೆ. ಯಾಕೆ ಅಂತಂದರೆ ಅವರು ಲಾಸ್ಟಿಗೆ ಮಡ್ಡಿ ಅಂತ ಹೇಳ್ತಾರೆ, ಅದನ್ನು ಅಂದರೆ ಗಾರೆ ತಿಳಿ ಎಲ್ಲ ಹಾಕ್ತಾರಲ್ಲ ಅದನ್ನೆಲ್ಲ ಹಾಕಿ ಮುಗಿಸ್ಬೇಕು. ಅದನ್ನು ಹಾಕ್ತಾಯಿದ್ರು. ಆ್ಯಂಡ್ ಇವಾಗ ಫೈನಲಿ ಅವರೆಲ್ಲರೂ ಊಟ ಮಾಡ್ಕೊಂಡು ಹೋದ್ಮೇಲೆ ನಾವು ಕೂಡ ಕೂತ್ಕೊಂಡು ಊಟ ಮಾಡಿದ್ವಿ. ದಾಡಿ ಅನ್ನ ಉಣ್ಣಡಿ ದಾಡಿ ರಾಣಿ ಜಗದ ಕಣ್ಣು ಕೋತಿದ್ದ ಅನ್ನ ಕೂಡ ತಿನ್ನು ಆಯ್ತು ಬೇಡ ಅದನ್ನೇ ಒದಗಿಸ್ತಾರೆ ಸೈಡ್ಗೆ.
ಬೆಂಡೆಕಾಯಿ ತೋಟದಲ್ಲಿದೆ ಬೆಂಡೆಕಾಯಿ ತೋಟದಲ್ಲಿ ಅವೆಲ್ಲವೇ ಕ್ಯಾಟ್ರಿಂಗ್ಗೆ ಹೇಳಿರೋದು. ಇವಾಗ ಸರಿ ಅಂತ ಹೇಳಿ ನಾವೆಲ್ಲರೂ ಊಟ ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತಿದ್ದು. ಹಾಗೆ ತಾಸು ಹಿಂಗಾಗಿದೆ ನೋಡ್ಕೊಂಡು ಬರೋಣ ಅಂತ ಹೇಳಿ ನಾನು ಅಕ್ಕ ತಂಗಿ ಮತ್ತು ತಂಗಿ ಯಜಮಾನ್ರು ಕೂಡ ಡ್ಯೂಟಿ ಮುಗಿಸ್ಕೊಂಡು ಬಂದರು. ಅವರು ಮಕ್ಕಳು ಎಲ್ಲರೂ ಕೂಡ ಬಂದ್ವಿ. ಯಾವಾಗಲೇ ಹೇಳಿದ್ನಲ್ಲ ಲಾಸ್ಟು ಗಾರೆ ತಿಳಿನ ಹಾಕಿ ಅದನ್ನು ಲೆವೆಲ್ ಮಾಡ್ತಾರೆ ನೀಟಾಗಿ ಅಂತ ಹೇಳಿ, ಅದು ಕೂಡ ಇನ್ನೇನು ಫೈನಲ್ಗೆ ಬಂತಾಯಿತ್ತು. ಅದ್ರ ಮಧ್ಯದಲ್ಲಿ ಈ ಮೋಡ ಗಾಳಿ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗೋಯ್ತು. ಸೋನೆ ಬರೋ ಥರ ಅಂದರೆ ದಪ್ಪನಿನೇ ಹಾಕೋ ರೀತಿನಲ್ಲಿ ಆಗೋಯ್ತು. ಆವಾಗ ಸಿಕ್ಕಾಪಟ್ಟೆ ಭಯ ಆಗೋಯ್ತು. ಇವಾಗ ಕಂಪ್ಲೀಟಾಗಿ ಮುಗಿದ ಮೇಲೆ ಮಳೆ ಬಂದುಬಿಟ್ರೆ ಏನಪ್ಪ ಮಾಡೋದು. ಒಂದು ಲಾಸ್ಟು ನೈಟು 1 o'clock ಈ ಥರ ಹಿಡಿದು ಅದಾದಮೇಲೆ ಮಳೆ ಬಂದರೆ ಅಷ್ಟೇನಾಗಲ್ಲ. ಇವಾಗಲೇ ಶುರುವಾಯಿತು ಅಂತ ಅಂದರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಿತ್ತು. ಅದೇನೇ ಭಯ ಕೂಡ ಆಗ್ತಾಯಿತ್ತು. ಹಂಗಾಗಿ ಎಲ್ಲಿ ತನಕ ಬಂದಿದೆ ಕೆಲಸ, ಎಲ್ಲಿವರೆಗೂ ಸೆಟ್ ಆಗಿದೆ ಅಂತ ಹೇಳಿ ನೋಡೋಣ ಅಂತ ಹೇಳಿ ಬಂದ್ವಿ. ಬಟ್ ಪರವಾಗಿಲ್ಲ, ಇನ್ನೇನು ಫಿನಿಶಿಂಗಿಗೆ ಕೆಲಸ ಬಂದಿತ್ತು. ಅದ್ರ ಜೊತೆಗೆ ಗಾಳಿ ಮೋಡ ಗುಡುಗು ಸಿಡ್ಲು ಇದರಲ್ಲೇ ಮಳೆ ಕೂಡ ಸ್ಟಾಪ್ ಆಗೋಯಿತು. ಅದಾದಮೇಲೆ ಸ್ವಲ್ಪ ಸಮಾಧಾನ ಅಂತ ಅನ್ನಿಸ್ತು. ಇನ್ನೇನಿದೆಲ್ಲ ಆದಮೇಲೆ ಮತ್ತೆ ಮನೆ ಕಡೆ ಹೋದ್ವಿ. ಕಟ್ಟಿದ ಕೊಳ್ಳ ಅಲ್ಲೇ ಒಂದು ಕೈ ಕಾಲು ನಿಲಿಕೋ ನಿನಗೆ. ಅವ್ರು ಆಡ್ತಾರ ಜೊತೆ ಆಡ್ಬಿಡೋದಿಲ್ಲ. ಕೈ ಕಾಲ ನೀನು ಎದ್ದು ಬಂದ್ಬಿಟ್ರ ಯಾಕೋ ಹಿಂಗ ಆಡ್ತಾ ಇದೆಯಾ ಗೆಸು? ಅಷ್ಟೆಲ್ಲ ಗಲಾಟೆ ಗಲ್ಬೆ ಎಲ್ಲ ಮೊಮ್ಮಕ್ಕಳು ಜೊತೆನೇ ಮುಗಿಸ್ಕೊಂಡು ನಮ್ಮ ಅಪ್ಪ ಅಮ್ಮ ಸಂಜೆ ಆಗುತ್ತೆ ಅಂತ ಹೊರಟ್ರು. ಯಾಕೆಂದರೆ ಇನ್ನೂ 2 ದಿನದಲ್ಲಿ ಯುಗಾದಿ ಹಬ್ಬ ಇರೋದ್ರಿಂದ ಮನೆಯಲ್ಲಿ ಅಂದರೆ ಅಮ್ಮನ ಮನೆಯಲ್ಲಿ ಎಡೆ ಕೂಡ ಇಡೋದ್ರಿಂದ ಅಮ್ಮ ಸ್ವಲ್ಪ ಕೆಲಸ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸ್ಕೋಬೇಕು. ನಾಳೆ ಹೋಗಿ ಸುಧಾರಿಸ್ಕೊಂಡು ಮಾಡೋಕ್ಕಾಗಲ್ಲ, ಇವತ್ತೇ ಹೋದರೆ ಇವತ್ತು ಸ್ವಲ್ಪ ಸುಧಾರಿಸ್ಕೊಂಡು ನಾಳೆ ಕೆಲಸ ಎಲ್ಲ ಮುಗಿಸ್ಕೋಬೋದು ಅಂತ ಹೇಳಿ ಹೋದರು. ಅವ್ರನ್ನ ಕಳಿಸ್ಬಿಟ್ಟು
ಒಂದಷ್ಟು ಟೈಮ್ ಖಾರ ಅಲ್ಲ ಕಣ್ಣಲ್ಲಿ ನೀನು ಇನ್ನೂ ಚೆನ್ನಾಗೇ ಮಾಡಿದೆ. ನೋಡ್ದಾಗ ಎಷ್ಟು ಚೆನ್ನಾಗಿ ಅನ್ನಿಸ್ತು ಗೊತ್ತಾ? ಫೋನ್ ಆನ್ ಮಾಡಿದೆ ಮಾಡು. ಈಗ ಆದ್ರೆ ಅದು ಈಗ ಹೇಳ್ ಮಾಡ್ಸಿದ್ರೆ ಅದು ಆಕ್ಟಿಂಗ್ ಅನ್ನಿಸ್ತದೆ. ಈಗ ಹೇಳ್ ಮಾಡ್ಸಿದ್ರೆ ಅದು ಆಕ್ಟಿಂಗ್ ಅನ್ನಿಸ್ತದೆ. ಅದಕ್ಕೆ ಮಾಡಲ್ಲ ಅಲ್ವಾ? ಬರೀ ನೀನ್ ನನಗೆ ಮಾಡಂಗಿ ನಂಗೆ ಸುಸ್ತು ಅಕ್ಕ ಮಾತಾಡಿ ಹೇಳ್ಬೋ ಇಂಚು ನನಗೆ. ನಾನು ಮಾತಾಡಲ್ಲ. ಮೇಲೆ ದಿಕ್ಕ ಬಂದು ಬ್ಯಾಟ್ರಿ ಅಮ್ಕು ಬೆಟ್ರಿ ಅಮ್ಕದಿರ್ಲಿ ತಲೆಯಾ ಹಿಂಗೀಜ್ ಸದ್ಯ ಬಾಬು ಅಂತ ಮಳೆ ಹೊಂಟೈತಲ್ಲ 12 ಗಂಟೆ ಹಿಂಗೆ ಕೊಟ್ಬಿಟ್ರೆ ಬರಲ್ಲ ಅಂತ ಅಂದೆ. ಅದ್ರೊಳಗೆ ಹಾಕಿದೀಯ ನೋಡು ಬುಕ್ಕೊಳಕ್ಕೆ. ಬುಕ್ಕೊಳಕ್ ನಾನು ಮನೇಲೆ ಇಟ್ಬಿಟ್ಟು ಬಂದವನೇ. ಹಾಗೆ ಟೈಮ್ ಬಂದು ಇವಾಗ 8:30 ಈ ಥರ ಆಗಿತ್ತು. ಇನ್ನು ಅಕ್ಕ ತಂಗಿ ಮಕ್ಕಳುಗಳೆಲ್ಲ ಹೊರಡ್ತೀವಿ ಅಂತ ಹೇಳಿ ಊಟ ಮುಗಿಸ್ಕೊಂಡು ಹೊರಡ್ತಾಯಿದ್ರು. ಹೊರಡುವಷ್ಟರಲ್ಲೇ ಕರೆಂಟ್ ಹೋಯಿತು. ನಮ್ಮ ಮನೆಯಲ್ಲಿ UPS ಕೂಡ ಯಾಕೋ ಇವತ್ತೇ ಕೈ ಕೊಡಬೇಕಿತ್ತ, UPS ಕೂಡ ಆಫ್ ಆಗೋಯ್ತು. ಅದ್ರ ನಡುವೆ ಎಲ್ಲರ ಕೈನಲ್ಲೂ ಮೊಬೈಲ್ ಫೋನ್ ಟಾರ್ಚ್ ಆನ್ ಮಾಡಿಕೊಂಡು ಹೊರಡ್ತೀವಿ ಅಂತ ಹೇಳಿ ಹೊರಟರು. ಸರಿ ಅಂತ ಹೇಳಿ ಅವರನ್ನು ಕಳಿಸಿ ನಾನು ಇದ್ದಂಥ ಸ್ವಲ್ಪ ಕ್ಲೀನಿಂಗ್ ಕೆಲಸನ ಮುಗಿಸ್ಕೊಂಡು ಮಲ್ಕೊಂಡ್ರೆ ಸಾಕು ಅನ್ನೋಂಗಾಗಿತ್ತು. ಬೆಳಗ್ಗೆ ಕೂಡ ಬೇಗನೆ ಎತ್ತಿದ್ದೆ. ಅದ್ರ ಜೊತೆಗೆ ಕೆಲಸನೂ ಕೂಡ ಸ್ವಲ್ಪ ಜಾಸ್ತಿನೇ ಇದ್ದಿದ್ದರಿಂದ ಸಿಕ್ಕಾಪಟ್ಟೆ ಟಯರ್ಡ್ ಆದಂಗೆ ಆಗಿತ್ತು. ಇನ್ನು ನಾಳೆಗೆ ನಾನು ಕೂಡ ಹಬ್ಬದ ಕೆಲಸ ಎಲ್ಲ ಶುರು ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ಕೋಬೇಕಾಗಿರೋದ್ರಿಂದ ಜಾಸ್ತಿನೇ ರೆಸ್ಟ್ ಬೇಕಾಗಿತ್ತು. ಊಟ ಮಾಡಿಕೊಂಡು ಅವ್ರನ್ನ ಕಳಿಸಿ ಊಟ ಮಾಡಿಕೊಂಡು ಮಲ್ಕೊಂಡ್ವಿ. ಇದಾಗಿತ್ತು ಇವತ್ತಿನ ಒಂದು ನಮ್ಮ ಮನೆಯ ತಾಸಿ ಪೂಜೆ ಜೊತೆಗೆ ನಮ್ಮ ಮನೆಯ ಒಂದಷ್ಟು ಮಾತುಕತೆ, ಚರ್ಚೆ, ಜಗಳ, ದುಟಿ ಈ ರೀತಿಯಲ್ಲಿತ್ತು ಇವತ್ತಿನ ಒಂದು ವಿಡಿಯೋ. ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ. ಹಾಗೆ ನಿಮ್ಮೆಲ್ಲರ ಒಂದು ಪ್ರೀತಿ, ಆಶೀರ್ವಾದ, ಬ್ಲೆಸ್ಸಿಂಗ್ ಸದಾಕಾಲ ನಮ್ಮ ಮತ್ತು ನಮ್ಮ ಕುಟುಂಬದ ಮೇಲಿರಲಿ ಅಂತ ಹೇಳ್ತಾ ಇದೇ ರೀತಿಯಲ್ಲಿ ನಮ್ಮೆಲ್ಲ ಕೆಲಸ ಕಾರ್ಯಗಳಿಗೂ ಆಶೀರ್ವಾದ ಮಾಡಿ ಅಂತಲೂ ಕೂಡ ಕೇಳ್ಕೊಳ್ತಾ ನಿಮ್ಮೆಲ್ಲರೂ ಒಂದು ಬ್ಲೆಸ್ಸಿಂಗ್ ಇದ್ದರೆ ಇದೇ ರೀತಿಯಲ್ಲಿ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಕೂಡ ಅಂದ್ಕೊಳ್ತಾ ಈ ಒಂದು ವಿಡಿಯೋಗೆ ಟಾಟಾ ಬೈ ಬೈನ ಹೇಳ್ತಾ ಇದ್ದೀನಿ. ಮತ್ತು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ಅಂತ ಹೇಳ್ತಾ until then take care, bye bye and love you all.